ರಾಸಾಯನಿಕ ರಸಗೊಬ್ಬರ ಬೆಲೆ ಏರಿಕೆ ವಿರೋಧಿಸಿ ಸಂಡೂರು ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಸಮಿತಿಯ ಬೃಹತ್ ಪ್ರತಿಭಟನೆ ಎಪಿಎಂಸಿ ಮೈದಾನದಿಂದ ಪ್ರಾರಂಭಿಸಿ ವಿಜಯ ವೃತ್ತ ಮಾರ್ಗವಾಗಿ ತಾಲೂಕಾ ದಂಡಾಧಿಕಾರಿಗಳ ಕಚೇರಿಯವರೆಗೆ ಎತ್ತಿನ ಬಂಡಿಗಳ ಮೂಲಕ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡು ಈ ಸಮಸ್ಯೆಯನ್ನು ಪರಿಹರಿಸುವಂತೆ ಸಹಕರಿಸಬೇಕು ಎಂದು ಉಪ ತಹಶೀಲ್ದಾರರಾದ ಸುಮಾ ಅರ್ಮನೆ ಇವರಿಗೆ ಮನವಿ ಪತ್ರ ಸಲ್ಲಿಸಿದರು. ವರದಿ ಪರಶುರಾಮ್, ಸಂಡೂರು. ಕಾಂಗ್ರೆಸ್ಸಿಂದ ನಾವು ಇವತ್ತು ಹಮ್ಮಿಕೊಂಡಿದ್ದು ಏನಂದರೆ, ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ರೈತರ ಬಗ್ಗೆ ಅಪಾರವಾದ ಕಾಳಜಿಯನ್ನು ಇಟ್ಟುಕೊಂಡು ಅವರು ಒಂದು ನಮಗೆ ಆದೇಶವನ್ನು ಮಾಡ್ತಾರೆ. ಈ ರೈತರಿಗೆ ಆಗ್ತಕ್ಕಂಥ ಅನ್ಯಾಯವನ್ನು ನೀವು ಪ್ರತಿ ಒಂದು ತಾಲೂಕಿನಲ್ಲಿ ಮೆಸೇಜನ್ನು ಕೊಡಿ. ಯಾಕಂದರೆ ಕೇಂದ್ರ ಸರ್ಕಾರ ರೈತರಿಗೆ ಹಿಂಬಾಗಿಲಿನಿಂದ ತುಳಿಯುವಂಥ ಕೆಲಸ ಮಾಡ್ತಾ ಇದೆ. ರೈತರು ಎಷ್ಟೇ ಹೋರಾಟ ಮಾಡಲಿ, ಏನೇ ಮಾಡಲಿ, ಅವರಿಗೆ ತುಳಿಯುವಂಥ ಕೆಲಸ BJP ಸರ್ಕಾರ ಮಾಡ್ತದೆ. ಈ ರೈತರಿಗೆ ಮನವರಿಕೆ ಆಗಲಿ. ಯಾಕಪ್ಪ ಅಂತಂದರೆ, ರೈತರು 1 ಎಕರೆ 2 ಎಕರೆ ಸಣ್ಣ ಪ್ರಮಾಣದಲ್ಲಿ ಇರ್ತಕ್ಕಂಥ ರೈತರು ಭಾಳ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಅವರು ದುಡ್ಡನ್ನು ಜೋಡಿಸಿ ಏನಾದರೂ ಗೊಬ್ಬರ ತಗೋಬೇಕಂದ್ರೆ ಭಾಳ ಕಷ್ಟಕರವಾಗಿದೆ. ಅವರು ಆ ಗೊಬ್ಬರವನ್ನು ಕೂಡ ಒಂದು ಚೀಲಕ್ಕೆ 200 ರಿಂದ 300 ರೂಪಾಯಿ ಏರಿಸಿ ಆ ರೈತರಿಗೆ ಅನ್ಯಾಯವನ್ನು ಮಾಡ್ತಾ ಇದೆ. ಹಾಗೆ ಇಂಥ ಅನ್ಯಾಯಗಳನ್ನು ಸಿಗುತ್ತಾ ಬಂದಿರತಕ್ಕಂಥ BJP ಸರ್ಕಾರ ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿ ರೈತರಿಗೆ ಅನ್ಯಾಯ ಮಾಡಬಾರ್ದು, ರೈತರ ಪರವಾಗಿ ಇರಬೇಕು. ಸುಮ್ಮನೆ ರೈತರು ಶಾಲಕ್ಕೆಂದು ಹೋರಾಟ ಮಾಡಿದ್ವಿ ಎಂಬುದು ಇಂಪಾರ್ಟೆಂಟ್ ಅಲ್ಲ. ರೈತರನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಅವರಿಗೆ ಸರಿಯಾದ ರೀತಿಯಲ್ಲಿ ನ್ಯಾಯ ಕೊಡಿಸಿ ಅವರಿಗೆ ಬೇಕಾಗಿರ್ತಕ್ಕಂಥ ರಸಗೊಬ್ಬರವನ್ನು ಸರಿಯಾದ ರೀತಿಯಲ್ಲಿ ಮುಟ್ಟಿಸುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕಂತಂದೇಳಿ ನಾವು ಯೂತ್ ಕಾಂಗ್ರೆಸ್ ವತಿಯಿಂದ ಅವರಿಗೆ ಈ ಒಂದು ಬೃಹತ್ ಪ್ರತಿಭಟನೆ ಮೂಲಕ ಮನವಿ ಮಾಡಲಾಗಿದೆ. ಪ್ರಸ್ತಾವನೆ ಕೊಡ್ತಾರೆ ಕೇಂದ್ರಕ್ಕೆ. ನಮ್ಮ ಕರ್ನಾಟಕ ರಾಜ್ಯಕ್ಕೆ 11,12,000 ಮೆಟ್ರಿಕ್ ಟನ್ನಷ್ಟು ಅವಶ್ಯಕತೆ ಇದೆ, ರಸಗೊಬ್ಬರಗಳ ಅವಶ್ಯಕತೆ ಇದೆ ಅಂತಂದೇಳಿ ಕೇಂದ್ರ ಸರ್ಕಾರ ಅವರು ಹೇಳ್ತಾರೆ. ಆಯ್ತು ಕೊಡ್ತೀವಿ ಅಂತಂದೇಳಿ ಅವ್ರು ಲಿಖಿತ ರೂಪದಲ್ಲಿ ಕೂಡ ಕೊಡ್ತಾರೆ. ಆದ್ರೆ ನಮ್ಮ ಕರ್ನಾಟಕದ ಕೃಷಿ ಸಚಿವರಾದ ಚಲುವರಾಯಸ್ವಾಮಿ ಹೇಳ್ತಾರೆ, ನಮ್ಮ ಸರ್ಕಾರಕ್ಕೆ ಈ ಮಾಹಿತಿಯಲ್ಲಿ ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ ಇಷ್ಟಲ್ಲಿ 6,85,000 ಟನ್ ಮೆಟ್ರಿಕ್ ಟನ್ ಅವಶ್ಯಕತೆ ಇದೆ ಅಂತಂದೇಳಿ. ಆದ್ರೆ ಕೇಂದ್ರ ಸರ್ಕಾರ ಕೊಡ್ತಾರೆ 5,35,000 ಟನ್. ಇನ್ನು 1,35,000 ಟನ್ ಮೆಟ್ರಿಕ್ ಟನ್ ಅಷ್ಟು ಪೂರೈಕೆ ಆಗಿಲ್ಲ, ಸರಿಯಾದ ಸಮಯಕ್ಕೆ ಪೂರೈಕೆ ಆಗಿಲ್ಲ. ಆದ್ರೆ ಇವತ್ತು ರೈತರು ಸಂಕಷ್ಟದಲ್ಲಿದ್ದಾರೆ. ರೈತರಿಗೆ ಭೂಮಿಗೆ ಬೆಳೆ ಸರಿಯಾದ ಸಮಯಕ್ಕೆ ಬಿತ್ತುವುದರಿಂದ ಸರಿಯಾದ ರೀತಿಯಿಂದ ಬೆಳೆ ಬರೋದಿಲ್ಲ, ಮಳೆ ಬಂದು ಬೆಳೆಗೆ ಸರಿಯಾದ ರೀತಿಯಿಂದ ಬೆಲೆ ಸಿಗೋದಿಲ್ಲ. ಇದೆಲ್ಲ ಕೇಂದ್ರ ಸರ್ಕಾರ ನೇರವಾಗಿ ಹೊತ್ಕೋಬೇಕು. ಈ ಕೇಂದ್ರ ಸರ್ಕಾರ ಹೊತ್ಕೊಂಡು ಇವತ್ತು ಏನು ರೈತರಿಗೆ ಅನ್ಯಾಯ ಆಗ್ತದೆ, ಆ ರೈತರಿಗೆ ಪ್ರತಿ ಎಕರೆಗೆ ನಾವು ಯುವ ಕಡೆಯಿಂದ ಒತ್ತಾಯ ಮಾಡ್ತೀವಿ. ಪ್ರತಿ ಎಕರೆಗೆ 10,000 ರೂಪಾಯಿದಷ್ಟು, ಪ್ರತಿ ಎಕರೆಗೆ 10,000 ರೂಪಾಯಿದಷ್ಟು ಪ್ರೋತ್ಸಾಹಧನ ನೀಡಬೇಕು. ಪ್ರತಿ ಎಕರೆಗೆ 10,000 ಪ್ರೋತ್ಸಾಹಧನ ನೀಡಿ ರೈತರಿಗೆ ಒಂದು ಅನುಕೂಲವಾಗುವಂತ ಕೆಲಸ ಮಾಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ನಾವು ಕೇಂದ್ರ ಸರ್ಕಾರಕ್ಕೆ ಮುತ್ತಿಗೆ ಹಾಕಿ ಸಂಸತ್ನವರು ಮುತ್ತಿಗೆ ಹಾಕುವಂತ ಕೆಲಸ ನಾವು ಮಾಡ್ತೀವಿ. ನಮ್ಮ ಕಾಂಗ್ರೆಸ್ ಸರ್ಕಾರ, ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರ ರೈತ ಪರವಾಗಿದೆ, ಇದರ ಬಗ್ಗೆ ಮುಂದುವರ್ತದೆ. ನನ್ನ ಮಾತುಗಳು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಬಂದಿಲ್ಲ ಹಿಂದೆ ಹೆಂಗ್ ಅಡ್ಡ ಬರ್ತಾರೆ.
मोदी सरकार ऊंचा है, मोदी सरकार ऊंचा है, बीजेपी बीजेपी ರಕ್ತವನ್ನು ಚೆಲ್ಲುತ್ತೇವೆ, ನ್ಯಾಯವನ್ನು ಗೆಲ್ಲುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ, ನ್ಯಾಯವನ್ನು ಗೆಲ್ಲುತ್ತೇವೆ. ರಸಗೊಬ್ಬರದ ಬೆಲೆ ಏರಿಕೆ ಮಾಡಿದಂತೆ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ರಸಗೊಬ್ಬರದ ಬೆಲೆ ಏರಿಕೆ ಮಾಡಿದಂತೆ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ರಸಗೊಬ್ಬರ ಬೇಕು. ನೀಟ್ ಐತಿ.